ವಾಕ್ಯ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ಸರ್ವರಿಗೂ ಸುಸ್ವಾಗತವನ್ನ ಬಯಸುತ್ತೇನೆ. ಇಂಪಾರ್ಟೆಂಟ್ ಟೈಪ್ ಆಫ್ ಅಡ್ವರ್ಬ್ಸ್. ಇಲ್ಲಿ ನಾನು ಮೊದಲೇ ಪಾಠಗಳನ್ನ ಮಾಡಬೇಕಾದ್ರೆ ಫಾಟೋ ಸ್ಪೀಚು ಮುಖ್ಯವಾಗಿ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತದೆ ಅದು. ಹಾಗಾಗಿ ಅವುಗಳ ಅರ್ಥಗಳನ್ನೇ ನಾವಿಲ್ಲಿ ವಾಕ್ಯಗಳಲ್ಲಿ ಜೋಡಿಸ್ತಾ ಹೋಗ್ತೀವಿ. ಅದರ ಅರ್ಥ ಮತ್ತೆ ಪದಗಳು, ಆ ಶಬ್ದಗಳನ್ನ ನಾವು ವಾಕ್ಯದಲ್ಲಿ ತರ್ತಾ ಇರ್ತೀವಿ. ಅದ್ರಲ್ಲಿ ಗ್ರಾಮರ್ಲಿ ನಾವು ಪಾರ್ಟ್ ಆಫ್ ಸ್ಪೀಚ್ ನ ಕಲ್ತರೂ ಕೂಡ ಟೆನ್ಸಸ್ ಮತ್ತೆ ಸಬ್ಜೆಕ್ಟ್, ಸಬ್ಜೆಕ್ಟ್, ಡೈರೆಕ್ಟ್ ಅಬ್ಜೆಕ್ಟ್, ಇಂಡೈರೆಕ್ಟ್ ಅಬ್ಜೆಕ್ಟ್, ಹೀಗೆ ಅನೇಕ ವಿವಿಧ ಶಬ್ದಗಳನ್ನ, ಆ ರೀತಿಯನ್ನ ಎಲ್ಲ ನಿಯಮವನ್ನ ನಾವು ಇಲ್ಲಿ ಅಳವಡಿಸ್ಕೊಂಡಿರ್ತೀವಿ ವಾಕ್ಯ ರಚನೆ ಮಾಡ್ಬೇಕಾದ್ರೆ ಮತ್ತೆ ಅರ್ಥ ಮಾಡ್ಕೋಬೇಕಾದ್ರೆ. ಆದ್ರೆ ಕನ್ನಡದಲ್ಲಿ ನಾವು ಕರ್ತೃ ಆದ್ಮೇಲೆ ಕರ್ಮಪದಗಳನ್ನ ಬರೆದು ಮತ್ತೆ ವಿಭಕ್ತಿಗಳನ್ನ ಅದರ ಜೊತೆನಲ್ಲಿ ಜೋಡಿಸಿ ರಚನೆ ಮಾಡ್ತಾ ಕೊನೆಯಲ್ಲಿ ನಾವು ಕ್ರಿಯೆಯನ್ನ ಬರೆಯುವ ರೂಢಿ ಕನ್ನಡದಲ್ಲಿ ಇದೆ. ಹಾಗಾಗಿ ಇಂಗ್ಲಿಷ್ನಲ್ಲಿ ಈ ರೀತಿ ಕನ್ನಡದಂತೆ ಇಲ್ಲ. ಹಾಗಾಗಿ ಕನ್ನಡನೇ ಬೇರೆ ರೀತಿ ಇರ್ತದೆ. ಅದರಲ್ಲಿ ತುಂಬಾ ನಾನು ಹೇಳಿದ್ದೀನಿ, ಅದಕ್ಕಾಗಿ ಹೆಚ್ಚು ಸಮಯವನ್ನ ಇಲ್ಲಿ ನಾನು ಕಳೆಯಲ್ಲ. ಈಗ ಪಾಠಕ್ಕೆ ಬರ್ತೀನಿ. ಅವುಗಳ ಆಧಾರಗಳೇ ಇಲ್ಲಿ ವಾಕ್ಯ ರಚನೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಧಾರಗಳೇ ಇಂಪಾರ್ಟೆಂಟ್. ಇಲ್ಲಿ ನಾನು ಏನ್ ಹೇಳಿದ್ದೀನಿ, ಇಂಪಾರ್ಟೆಂಟ್ ಟೈಪ್ ಆಫ್ ಅಡ್ವರ್ಬ್ಸ್ ಅಂತ ಹೇಳಿದ್ದೀನಿ. ಇಲ್ಲಿ ಅಡ್ವರ್ಬ್ಸ್ ಅಂದ್ರೆ ಕ್ರಿಯಾ ವಿಶೇಷಣ ಅಂತ ಹೇಳಿ. ಆದ್ರೆ ಇಲ್ಲಿ ಏನ್ ತಗೊಂಡಿದ್ದೀನಿ ಅಂದ್ರೆ ಟು ಚೇಂಜ್ ದ ಸ್ಟ್ರೆಂತ್ ಆಫ್ ಎ ವರ್ಬ್. ಮುಖ್ಯವಾದಂತ ವಿಚಾರ ಇಲ್ಲಿ ವರ್ಬ್ಗೆ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ, ಆ ಕ್ರಿಯೆಗೆ ಈ ಕ್ರಿಯಾ ವಿಶೇಷಣ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು, ಅದರ ಬಗ್ಗೆ ಇಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಸ್ಟ್ರೆಂತ್ ಹೇಗಾಗ್ತದೆ ಅದಕ್ಕೆ ಅನ್ನೋದ್ರ ಬಗ್ಗೆ. ಯಾವುದು? ಟು ಚೇಂಜ್ ದ ಸ್ಟ್ರೆಂತ್ ಆಫ್ ಎ ವರ್ಬ್. ಆ ವರ್ಬಿನ ಒಂದು ಶಕ್ತಿ ಏನಿದೆ ಅದನ್ನೇ ಇಲ್ಲಿ ಬದಲಾಯಿಸ್ತಕ್ಕಂಥ ಇಲ್ಲಿ ಇಂಪಾರ್ಟೆಂಟ್ ಅಡ್ವರ್ಬ್ಸ್ ಇದೆ. ಒಂದನೇದು ಆಲ್ಮೋಸ್ಟ್, ADV ಅಂತ ಹಾಕಿದ್ನಿ ಬ್ರಾಕೆಟ್ ಅಲ್ಲಿ, ಅಡ್ವರ್ಬ್ ಅಂತ ತಿಳ್ಕೊಳ್ಳಿ. ಹಾಗೆ ಅನಾರ್ಮಸ್ಲಿ ಅಂತ ಹೇಳಿದ್ದೀನಿ ಎರಡನೇದಾಗಿ, ಅಡ್ವರ್ಬ್ ನ ಇಲ್ಲಿ ADV ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮತ್ತೆ ಮೂರನೇದು ರಿಯಲಿ ಅನ್ನೋದನ್ನ ಶಬ್ದ ತಗೊಂಡಿದ್ದೀನಿ ಅಡ್ವರ್ಬ್ ಆಗಿ. ಮತ್ತೆ ನಾಲ್ಕನೇದು ಎಕ್ಸಾಕ್ಟ್ಲಿ ಅನ್ನೋದನ್ನ ಅಡ್ವರ್ಬ್ ಆಗಿ ನಾನು ತಗೊಂಡಿದ್ದೀನಿ. ಮತ್ತೆ 5 ಅರ್ಲಿ ಅನ್ನೋ ಅಡ್ವರ್ಬ್ ಅನ್ನ ನಾನು ತಗೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಸೆಂಟೆನ್ಸ್ ಅಂತ ತಿಳ್ಕೊಳ್ಳಿ. ಸೆಂಟೆನ್ಸ್ ನಲ್ಲಿ ಇನ್ ಸೆಂಟೆನ್ಸ್ 1, by 6 o'clock almost everybody had arrived. ಈ ಆಲ್ಮೋಸ್ಟ್ ಅಂದ್ರೆ ಏನ್ ಅರ್ಥ ಮಾಡ್ಕೋಬಹುದು ನೀವು ಅನ್ನೋದನ್ನ ತಿಳ್ಕೊಳ್ಳಿ. ಆಲ್ಮೋಸ್ಟ್ ಅಂತ ನಾನು ಇಲ್ಲಿ ಹೇಳಿದ್ದೆ ಅಡ್ವರ್ಬ್ ಅಂತ ಹೇಳಿ. ಈ ಆಲ್ಮೋಸ್ಟ್ ಇಲ್ಲಿ ಹ್ಯಾಡ್ ಅರೈವ್ಡ್ ಅಂತ ಇದೆ. ಈ ಅರೈವ್ಡ್ ಅನ್ನೋ ಒಂದು ಕ್ರಿಯಾಪದದ ಅದಕ್ಕೆ ಒತ್ತು ಕೊಡ್ತಕ್ಕಂಥದ್ದು, ಅದನ್ನ ಶಕ್ತಿಯುತವಾಗಿ ಮಾಡ್ತಕ್ಕಂಥದ್ದನ್ನೇ ಇಲ್ಲಿ ನಾವು ಅಡ್ವರ್ಬ್ ಅಂತ ಹೇಳ್ತಾ ಇದೀವಿ. ಅಂದ್ರೆ ಈ ವರ್ಬಿನ ಅದರ ಶಕ್ತಿಯನ್ನ ಹೆಚ್ಚಿಸ್ತಕ್ಕಂಥದ್ದು ಅಡ್ವರ್ಬ್. ಆ ಅಡ್ವರ್ಬ್ ಇಲ್ಲ ಅಂದ್ರೆ ಬೇರೆ ರೀತಿ ಅರ್ಥ ಆಗ್ತದೆ ಅಷ್ಟೇ. ಅರೈವ್ಡ್ ಅಂದ್ರೆ ನಾವು ತಲುಪಿದ್ದೆವು ಅಂತ ಅರ್ಥ ಆಗ್ತದೆ ಅಷ್ಟೇ, ತಲುಪಿದ್ದೆವು ಅಂತೇಳಿ. ಇಲ್ಲಿ ಆಲ್ಮೋಸ್ಟ್ ಅಂದ್ರೆ ಅದು ನಿಯರ್ಲಿ, ಅಂದ್ರೆ ಅಲ್ಲಿ ಖಚಿತವಾಗಿ ಹೇಳಲ್ಲ, ಇದೇ ಟೈಮ್ ಅಂತ ಹೇಳಿ. ಅದನ್ನ ಈಗಾಗಲೇ ನಾವು ತಲುಪಿದ್ದೇವೆ, ಪ್ರತಿಯೊಬ್ಬರು ಇಲ್ಲಿ ತಲುಪಿರ್ತಾರೆ. ಎಲ್ಲಿಗೆ? ಬೈ 6 o'clock. ಇಲ್ಲಿ ಸರಿಯಾಗಿ 6 ಗಂಟೆಗೆ ಅವರು ಪ್ರತಿಯೊಬ್ಬರು ತಲುಪಿರ್ತಾರೆ ಅನ್ನೋದೇ ಇದರ ಅರ್ಥ. ಅಂದ್ರೆ ಅರೈವ್ಡ್ ಅನ್ನೋ ಒಂದು ಕ್ರಿಯಾಪದದ ಅರ್ಥವನ್ನ ಹೆಚ್ಚಿಸ್ತದೆ, ಅಂದ್ರೆ ಅದರ ಸ್ಟ್ರೆಂತ್ ಅನ್ನ ಹೆಚ್ಚು ಮಾಡ್ತದೆ, ಆ ಶಕ್ತಿಯನ್ನ ಹೆಚ್ಚು ಮಾಡ್ತಾ ಇದೆ ಇಲ್ಲಿ. ಹಾಗಾಗಿ ಇಲ್ಲಿ ಎರಡನೇದು ಇನ್ ಸೆಂಟೆನ್ಸ್ 2, ದ ಕಾರ್ ಆಲ್ಮೋಸ್ಟ್ ಕ್ರಾಶ್ಡ್. ಈಗಾಗಲೇ ಅದು ಏನ್ ಹೇಳ್ತದೆ ಅಂದ್ರೆ ಖಚಿತವಾಗಿ ಹೇಳಲ್ಲ, ಈಗಾಗಲೇ ಕಾರು ಎಲ್ಲಿ ತಲುಪಬೇಕಾಯ್ತು ಅಲ್ಲಿಗೆ ಕ್ರಾಸ್ ಆಗಿದೆ, ಹೆಚ್ಚು ಕಡಿಮೆ ಅಲ್ಲಿ ತಲುಪೋ
ವೇಗದಲ್ಲಿ ಇದೆ, ಅಲ್ಲಿ ಹೋಗಿದೆ ಅನ್ನೋ ಅರ್ಥದಲ್ಲಿ ಇದೆ. ಈ ಕ್ರ್ಯಾಶ್ ಅನ್ನೋದು ಇಲ್ಲಿ ಒಂದು ವರ್ಬ್ ಆಗಿ ತಗೊಂಡಿದ್ವಿ. ಅದರ ಸ್ಟ್ರೆಂತ್ ಅನ್ನ ಆಲ್ಮೋಸ್ಟ್ ಅನ್ನೋ ಅಡ್ವರ್ಬ್ ಹೆಚ್ಚಿಸ್ತಾ ಇದೆ. ಅದರ ಶಕ್ತಿಯುತವಾಗಿ ಆ ಕ್ರಿಯೆ ಶಕ್ತಿಯುತವಾಗಿ ಮಾಡ್ತಾ ಇದೆ ಕ್ರಿಯೆಯನ್ನ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೆಂಟೆನ್ಸ್ 3, ಐ ಆಲ್ಮೋಸ್ಟ್ ವಿಶ್ ಐ ಹ್ಯಾಡೆಂಟ್ ಇನ್ವೈಟೆಡ್ ಹರ್. ಇಲ್ಲಿ ಇಲ್ಲೂ ಅಷ್ಟೇ ಆಲ್ಮೋಸ್ಟ್ ಅನ್ನೋ ಪದನೇ ನಾನು ತಗೊಂಡಿದ್ದೀನಿ. ವಿಶ್ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ. ಆವಾಗ್ಲೇ ಅವ್ರಿಗೆ ನಾನು ಏನು ಹೇಳ್ಬೇಕಾಯ್ತು ಅದನ್ನ ಆಶಿಸಿದ್ದೀನಿ. ಅದರಿಂದ ನಾನು ಅವಳನ್ನ ನಾನು ಆಹ್ವಾನಿಸುವ ಅಗತ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಈ ವಾಕ್ಯ ಇದೆ. ಐ ಹ್ಯಾಡೆಂಟ್ ಇನ್ವೈಟೆಡ್ ಹರ್. ಐ ಆಲ್ಮೋಸ್ಟ್ ವಿಶ್ ಐ ಹ್ಯಾಡೆಂಟ್ ಇನ್ವೈಟೆಡ್ ಹರ್. ಯಾರಿಗಾದ್ರೂ ಹೇಳ್ಬೋದು ನೀವು. ಇನ್ವೈಟೆಡ್ ಹಿಮ್, ಇನ್ವೈಟೆಡ್ ಹರ್, ಇನ್ವೈಟೆಡ್ ದ್ಯಾಮ್, ಹೀಗೆ ಹೇಳ್ಕೊಂಡು ಹೋಗ್ಬೋದು. ನೀವು ಹೇಳ್ತಾ ಹೋಗ್ಬೋದು. ಇವಾಗ ಯಾರು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದೇ ಇಲ್ಲಿದೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಅಂದ್ರೆ ನಿಯರ್ಲಿ ಅನ್ನೋ ಅರ್ಥ, ಅದಕ್ಕೆ ಸಮಾನ ಅರ್ಥ ಇದೆ, ಈಕ್ವಲ್ ಇಂಟು. ಆದ್ರೆ ಇಲ್ಲಿ ಸೆಂಟೆನ್ಸ್ 4 ಅಲ್ಲಿ ಇಟ್ ಈಸ್ ಬೀನ್ ನಿಯರ್ಲಿ ಎ ಮಂತ್ ಸಿನ್ಸ್ ಮೈ ಲಾಸ್ಟ್ ಹೇರ್ ಕಟ್ ಅಂತೇಳಿ. ನಾನು ತಲೆ ಕೂದಲನ್ನ ಕತ್ತರಿಸಿ 1 ತಿಂಗಳೇ ಆಗಿದೆ ಎಂಬ ಅರ್ಥವನ್ನ ಕೊಡ್ತಾ ಇದೆ. ನಿಯರ್ಲಿ ಅಂದ್ರೆ ಹತ್ತಿರ ಅಂತ ಅರ್ಥ. ಆಲ್ಮೋಸ್ಟ್ ಅಂದ್ರೂ ಅಷ್ಟೇ, ಹತ್ತಿರ ಅನ್ನೋ ಅರ್ಥದಲ್ಲಿ ಕೊಡ್ತಾ ಇದೆ. ಅಲ್ಲಿ ನಿಖರವಾಗಿ ಹೇಳಲ್ಲ ಅಷ್ಟೇ, ಎಕ್ಸಾಕ್ಟ್ ಇಲ್ಲ. ಈಗ ಸೆಂಟೆನ್ಸ್ 5 ನಲ್ಲಿ ದೇ ವುಡ್ ಎಂಟರ್ ನಿಯರ್ಲಿ ಎವ್ರಿಥಿಂಗ್ ಬಿಫೋರ್ ವಿ ಅರೈವ್ಡ್. ಇಲ್ಲಿ ಅವರು ನಾವು ಬರೋದ್ರ ಮೊದಲೇ ಅವರು ಎಲ್ಲವನ್ನ ತಿಂದು ಮುಗಿಸಿರ್ತಾರೆ ಎಂಬ ಅರ್ಥವನ್ನ ಕೊಡ್ತಾ ಇದೆ. ಸೆಂಟೆನ್ಸ್ 6, ದ ಜರ್ನಿ ಟುಕ್, ಅದು ಟೇಕ್ ಅನ್ನೋ ಪದ. ಅದು ಟುಕ್ ಎಕ್ಸಾಕ್ಟ್ಲಿ 5 hours. ಇಲ್ಲಿ ಎಕ್ಸಾಕ್ಟ್ ಆಗಿ ಹೇಳ್ತಾ ಇದೆ, ನಿಖರವಾಗಿ. ಅಲ್ಲಿ 5 ಗಂಟೆ ಆಗ್ತದೆ ನಮ್ಮ ಜರ್ನಿ ಅನ್ನೋ ಅರ್ಥವನ್ನ ಹೇಳ್ತಾ ಇದೆ ಇದು. 7, ಇಟ್ ಟೇಸ್ಟ್. ಟೇಸ್ಟ್ ಅಂದ್ರೆ ನಿಮಗೆ ಗೊತ್ತಿದೆ, ಅಲ್ಲಿ ಟೇಸ್ಟ್ಸ್ ಇದೆ ಅಲ್ಲಿ ವರ್ತಮಾನದಲ್ಲಿ. ಅಂದ್ರೆ ರುಚಿಸೋದು, ಸವಿ ಆಗ್ತಕ್ಕಂಥ ವಿಚಾರವನ್ನ ನಾವು ಹೇಳ್ಬೇಕು ಅಂದ್ರೆ ಈ ಟೇಸ್ಟ್ ಅನ್ನೋ ಪದವನ್ನ ನಾವು ಬಳಸ್ತೀವಿ. ಟೇಸ್ಟ್ ಎಕ್ಸಾಕ್ಟ್ಲಿ ದ ಸೇಮ್ ಆಸ್ ದ ರಿಯಲ್ ಥಿಂಗ್. ನಮಗೆ ಯಾವುದೋ ಒಂದು ತಿಂದಾಗ ಅದು ನಾವೇನ್ ಮನೆಯಲ್ಲಿ ಮಾಡ್ತಿದ್ವೋ ರಿಯಲ್ ಆಗಿ ಅಡಿಗೆ, ಅದೇ ರೀತಿ ಆ ವಸ್ತುವಿನಂತೆ ಇದೆ ಎಂಬ ಅರ್ಥದಲ್ಲಿ ಈ ವಾಕ್ಯ ಇದೆ. ಎಂದಿನಂತೆ ಇವತ್ತಿನ ಪಾಠ ಮುಗಿತಾ ಇದೆ. ಸರ್ವರು ಈ ಪಾಠವನ್ನ ಆಲಿಸಿದ್ದೀರಾ, ಅದಕ್ಕೆ ನಮಗೆ ಖುಷಿ, ಸಂತೋಷ. ಮತ್ತೆ ನೀವು ಚೆನ್ನಾಗಿ ಕಲೀಲಿ ಅಂತೇಳಿ ನಾವು ಕೂಡ ಆಶಿಸುತ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೀನಿ. ಮತ್ತೆ ನಮ್ಮ ವಾಕ್ಯ ಸಂಗಮವನ್ನು ಎಂದಿನಂತೆ ನೋಡಿ ಆಶೀರ್ವದಿಸಿ ಅಂತ ಹೇಳಿ ಇಂದಿನ ಪಾಠ ಮುಕ್ತಾಯ ಆಗಿದೆ.